ನಿಮಗೆ ಭಾಳ ಫೇಕ್ ನ್ಯೂಸ್ ಅಂದರೆ ಭಾಳ ನಶೆ ಬಂದ್ಬಿಟ್ಟಿರ್ತದೆ. ಫೇಕ್ ನಶೆ. ನೆನ್ನೆ ತಾನೇ ನಶೆ ಮುಕ್ತ ಭಾರತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ದು. ನಿಮಗೆ ಫೇಕ್ ನಶೆ ಈಗ ಯಾರು ಏನೇನೋ ಹೇಳ್ತಾರೆ ಅಂತ ತಕ್ಷಣ ಸತ್ಯ ನೋಡಬೇಕು. ಸತ್ಯ ನೋಡದೆ ತಾವು ಬರೆದ್ಬಿಡ್ತೀರಿ, ತಿಳಿಸ್ಬಿಡ್ತೀರಿ. 2 ನಿಮಿಷಕ್ಕೆ ಒಂದು ಮೆಸೇಜ್ ಹಾಕ್ಬಿಡ್ತಾನೆ ಯಾವನೊಬ್ಬ ರಿಪೋರ್ಟ್ರು. ಅವನು ಇನ್ನು ನೋಡಲ್ಲ, ಏನು ಸತ್ಯಾಂಶ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಲ್ಲ. ಟಿ ವಿ ಅವ್ರದ್ದು ನಡೆಸ್ಬೇಕಲ್ಲ ಪಾಪ. 24/7 ವಾಚ್ಗೂ ಈ ಟಿ ವಿಗೆ ಎರಡಕ್ಕೂ ಸ್ಟಾಪ್ ಇಲ್ಲ. ಎಲ್ಲ ಹಗಲು ರಾತ್ರಿ ಅದು ನಡೀತಾ ಇದೆ. ಇಂಟ್ರೆಸ್ಟ್ಗೂ ಸ್ಟಾಪ್ ಇಲ್ಲ, ಅದು ನಡೀತಾ ಇರ್ತದೆ. ಬಡ್ಡಿ ಹಂಗೆ ಈ ಟಿ ವಿಗೂ ಕೂಡ ಇಲ್ಲ, ಹಗಲು ರಾತ್ರಿ ಇಲ್ಲ. ಎಲ್ಲ ಪ್ರಪಂಚಕ್ಕೆಲ್ಲ ಹಗಲು ರಾತ್ರಿ ಇದೆ. ಟಿ ವಿಗೆ, ಬಡ್ಡಿಗೆ, ವಾಚ್ಗೆ 3 ಜನಕ್ಕೂ ಹಗಲು ರಾತ್ರಿ ಇಲ್ಲ. ಹಂಗೆ ನಿಮಗೆ ಫುಡ್ ಬೇಕು ಅಂತೇಳಿ ಫೇಕು ನೋಡಲ್ರಿ, ಸತ್ಯನೂ ನೋಡಲ್ರಿ, ಸುಳ್ಳು ನೋಡಲ್ರಿ, ಏನೋ ಒಂದು ಕೆಲವರೆಲ್ಲ ಬರೀತಾನೆ ಇರ್ತಾರೆ. ಇದರಿಂದ ಬೇರೆಯವ್ರಿಗೆ ಅವರ ಡಿಗ್ನಿಟಿಗೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸತ್ಯ ಬರೆಯೋದು, ಸತ್ಯ ನುಡಿಯೋದು, ಸತ್ಯಕ್ಕೆ ಗೌರವ ನೀಡೋದು ಇದು ಭಾಳ ಮುಖ್ಯವಾದಂಥ, ಇದು ಪತ್ರಿಕೋದ್ಯಮದ ಮೊದಲನೇ ಕರ್ತವ್ಯ. ನಾನು ಮೇಕೆದಾಟು ಪಾದಯಾತ್ರೆ ಮಾಡ್ತಿದ್ದೆ, ತಮಗೆಲ್ಲ ಗೊತ್ತಿರಬೇಕು. ಪ್ರಾರಂಭ ಮಾಡಿದೆ ಕೊರೋನಾ ಸಂದರ್ಭ, ಫಸ್ಟ್ ಡೇ. ನಾನು ಭಾಳ ಕಷ್ಟಪಟ್ಟು ಅದನ್ನು ಮೇಕೆದಾಟು ರಾಜ್ಯದ ಹಿತಕ್ಕೆ ನನ್ನದೇ ಆದಂಥ ಚಿಂತನೆ, ನನಗೇನು ಅನುಕೂಲ ಇಲ್ಲ ವೈಯಕ್ತಿಕವಾಗಿ, ರಾಜ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಒಂದು ಮೇಕೆದಾಟು ಪಾದಯಾತ್ರೆನ ಮಾಡಿದೆವು ಕೋವಿಡ್ ಸಂದರ್ಭದಲ್ಲಿ. ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟು ಆಗ ತಡಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ, ನಮ್ಮ ಪಾರ್ಟಿರು ಇದು ಟೈಮ್ ಸರಿ ಇಲ್ಲ ಅಂತ. ಬಟ್ ನಾನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು, ಯಾರು ಬರಲಿ ಬರ್ದೇವಲ್ಲಿ ನಾವಿಬ್ಬರಾದ್ರೂ ನಡೀತೀವಿ ಅಂತ. ಅಲ್ಲಿ ನೀವು ನೋಡಿರಬೇಕು, ಸಂಗಮದಿಂದ ಒಂದು ದೊಡ್ಡ ಕರ್ವ್ ಇದೆ, ಒಂದು 7-8 ಕಡೆ ತಿರುಗಬೇಕು. ಎಲ್ಲ 3-4 ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಡೀತಾ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಹುಡುಗರು ಒತ್ತಡಕ್ಕೆ ಸ್ವಲ್ಪ ತಳ್ತಾ ಇದ್ರು. ಸ್ವಲ್ಪ 1-2-3 ಕಡೆ 1-2 ಶೇಕ್ ಆಗಿದೆ. ಟಿ ವಿನ ಯಾರು ಅದನ್ನ ಹಿಡಿದ್ಬಿಟ್ಟು ಏನು ವರ್ಷಗಟ್ಟಲೆ ಕುಡ್ದು ನಡೀತಾವನೆ ಅಂತ ಅದನ್ನು ಬರೆದು ಈಗೂ ಅದನ್ನು ಹಾಕ್ತಾನೆ ಅವರೇ. ಈಗ ಅದನ್ನು ಮಜಾ ಅಂದರೆ ಬೇರೆಯವ್ರ ಮಜಾ ತಗೊಳಕ್ಕೆ ನಮ್ಮನ್ನು ಬಳಸ್ಕೊತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ, ನಿಮ್ಮ ಮಾಧ್ಯಮದ ಮೇಲೆ ಇರುವಂಥ ಗೌರವ ಇದೆಯಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಾವು ತಪ್ಪು ಮಾಡಿದ್ರೆ ಪ್ಲೀಸ್ ಯು ಆರ್ ಮೋಸ್ಟ್ ವೆಲ್ಕಮ್. ನಾವು ಯಾರು ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ. ನಮ್ಮಲ್ಲೂ ಬೇಕಾದಷ್ಟು ತಪ್ಪುಗಳು ನಾವು ಮಾಡ್ತೀವಿ. ನಮ್ಮಲ್ಲೇ ಅಂತ ಮನುಷ್ಯನಲ್ಲಿ ಬೇಕಾದಷ್ಟು ಗುಣಗಳಿರ್ತವೆ. ಆ ಗುಣಗಳಲ್ಲಿ ಬೇಕಾದಷ್ಟು ನಮ್ಮದೇ ಆದಂಥ ಚಿಂತೆಯಲ್ಲಿ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲೇ ಅಧಿಕಾರವನ್ನು ನೋಡಿದವ ನಾನು. ನಮಗೂ ಪವರ್ ತಲೆಗೆ ಹೋಗ್ಬಿಡ್ತದೆ ಅನ್ನೋದು ಕೆಲವರು ಅವತ್ತೇ ನನಗೆ ನಮ್ಮ ಹಿರಿಯರು ಗುರುಗಳೆಲ್ಲ ಹುಷಾರು, ನೀನು ಭಾಳ ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಮದುವೆನೇ ಆಗಿಲ್ಲ, ನೀನು ಮಂತ್ರಿ ಆಗಿದೆಯಾ, ಚಿಕ್ಕ ವಯಸ್ಸಿನಲ್ಲೇ ಹಣನೂ ಇರಬಾರ್ದು, ಅಧಿಕಾರನೂ ಇರಬಾರ್ದು ಅಂತ ಕೆಲವರೆಲ್ಲ ಹೇಳ್ತಾರೆ. ಸೊ ಎಲ್ಲ ಒಂದೇ ಕಡೆ ನಿಂಗೆ ಸೇರಿಬಿಟ್ಟಿದೆ, ಹುಷಾರು ಅಂತ ನನಗೆ ಹಿಂದೆನೇ ಹೇಳಿದರು. ಸೊ ಆಗ ನಾನು ಪ್ರತಿ ಹಂತದಲ್ಲೂ ಕೂಡ ಪರ್ಮನೆಂಟ್ ಈಸ್ ಆಲ್ವೇಸ್ ನಾಟ್ ಪರ್ಮನೆಂಟ್ ಫಾರ್ ಎವ್ರಿ ಒನ್. ಸೊ ಭಾಳ ಹುಷಾರಾಗಿರಬೇಕು ಅಂತೇಳಿ ನಾವು ಏನು ಒಳ್ಳೇದು ಮಾಡ್ತೀವಿ ಜನ ನೋಡ್ತಾ ಇರ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಏನಾದ್ರು ಒಂದು ಒಳ್ಳೇದು ನಮ್ಗೆ ಸಿಕ್ಕಿದಂಥ ಅವಕಾಶದಲ್ಲಿ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನನ್ನದೇ ಆದಂಥ ನಂಬಿಕೆಯಲ್ಲಿ, ನನ್ನದೇ ಆದಂಥ ಶ್ರಮಕ್ಕೆ ಫಲ ಸಿಗ್ತದೆ ಅಂಥೇಳಿ ಇವತ್ತು ಈ ರಾಜ್ಯದಲ್ಲಿ ನಮಗೆ ಪಕ್ಷ ಒಳ್ಳೆ ನಂಬರ್ ಬಂದು ಇವತ್ತು ನಮ್ಮ ಪಕ್ಷ ಈ ಸ್ಥಾನದಲ್ಲಿ ಕುಣಿಸಿದೆ. ನಾನು ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆ ಸಾಕ್ಷಿ ಗುಡ್ಡೆಗೆ ಬಿಟ್ಟು ಹೋಗಬೇಕು ಅಂತ. ಸೊ ಅದರಿಂದ ಮಾಧ್ಯಮ ಸ್ನೇಹಿತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ,